ರಾಜ್ಯದ ವಿಚಾರಕ್ಕೆ ಬಂದ್ರೆ ಸಿಎಂ ಬದಲಾವಣೆ ನಾನೇ 5 ವರ್ಷ ಸಿಎಂ ಇರ್ತೀನಿ ಅಂತಾರೆ. ಇದು ಶಾಸಕರು ಕಾಂಗ್ರೆಸ್ಸಿನ ಹೈಕಮಾಂಡ್ ತೆಗೆದುಕೊಳ್ತಕ್ಕಂತ ನಿರ್ಣಯ ಆಗಿದೆ. ಇದು ಭಾರತೀಯ ಜನತಾ ಪಾರ್ಟಿಗೂ ಏನು ಸಂಬಂಧನೇ ಬರೋದಿಲ್ಲ. ಹಾಗಾಗಿ ಇದು ಕಾಂಗ್ರೆಸ್ ಪಾರ್ಟಿ ನಿರ್ಣಯ ಮಾಡಬೇಕು. ಅವರು ಏನು ಸಿದ್ದರಾಮಯ್ಯ ಅವರು 5 ವರ್ಷ ಇರ್ತಾರ ಅಥವಾ 2.5 ವರ್ಷ ಇರ್ತಾರ ಅನ್ನೋಂಥದ್ದನ್ನ ಡಿ.ಕೆ. ಶಿವಕುಮಾರ್ ಕಡೆಯವರು ಹೇಳ್ತಾ ಇದ್ದಾರೆ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿ.ಕೆ. ಶಿವಕುಮಾರ್ ಅಂತ ನಿರ್ಣಯ ಆಗಿದೆ ಅಂತ. ಆದ್ರೆ ಆ ಮೀಟಿಂಗ್ ನಲ್ಲಿ ಯಾರಿದ್ರು ಅವರೇ ಹೇಳ್ಬೇಕು. ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಹಂಗ್ ನಿರ್ಣಯನೇ ಆಗಿಲ್ಲ ಅಂತ. ಹಂಗ್ ನಿರ್ಣಯ ಆಗಿದೆಯೋ ಇಲ್ವೋ ಅಂತ ಕೇಳಿದಾಗ ಈಗ ಮೌನ ವಹಿಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಕಡೆಯವರು. ನೀವು ಆಂತರಿಕವಾಗಿ ಅವ್ರ ಹತ್ರ ಹೋಗಿ ಕೇಳಿದಾಗ ಆತರ ನಿರ್ಣಯ ಆಗಿತ್ತು ಅಂತ ಹೇಳ್ತಾ ಇರಬಹುದೇನು, ಆದ್ರೆ ನಮಗ್ ಗೊತ್ತಿಲ್ಲ ಅದು. ಆದ್ರೆ ನಿರ್ಣಯ ಮಾಡಬೇಕಾಗಿರೋದು ಕಾಂಗ್ರೆಸ್ನ ಹೈಕಮಾಂಡ್. ಆದ್ರೆ ಈ ಮಧ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಈ ಒಂದು ಆಂತರಿಕ ಬೇಗುದಿಯಿಂದ ಸರ್ಕಾರದ ಒಂದು ಏನು ಸರಿಯಾದ ಕಾರ್ಯನಿರ್ವಹಣೆ ಇಲ್ಲದೆ ಇರೋದ್ರಿಂದ ಕರ್ನಾಟಕ ರಾಜ್ಯ ಹಾಳಾಗ್ತಾ ಇದೆ. ಅಭಿವೃದ್ಧಿ ಸ್ಥಗಿತಗೊಂಡಿದೆ. ಒಳ್ಳೆ ರಸ್ತೆ ಇಲ್ಲ, ರೈತರು ಸಾಯ್ತಾ ಇದ್ದಾರೆ, ಅಪಾಯಿಂಟ್ಮೆಂಟ್ಸ್ ಮಾಡ್ತಾ ಇಲ್ಲ. ಶಿಕ್ಷಕರು 45,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಸಂಬಳ ಕೊಡಕ್ ಏನು ಸರ್ಕಾರದ ಹತ್ರ ಹಣ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ತುಂಬಿ ತುಳುಕ್ತಾ ಇದೆ ಹಣ ಅಂತ. ತುಂಬಿ ತುಳುಕ್ತಾ ಇದ್ರೆ ಮತ್ತೆ ವೇತನ ಕೊಡಕ್ಕೆ ಯಾಕೆ ಸರಿಯಾಗಿ ಕೊಡ್ತಾ ಇಲ್ಲ? ವೇತನ ಕೊಡಕ್ ಜನಕ್ಕೆ ಯಾಕೆ ಗ್ಯಾರಂಟಿಗಳನ್ನು 3 ತಿಂಗಳಿಗೆ ಒಂದ್ಸರಿ ಯಾಕೆ ಇದು ಮಾಡ್ತಾ ಇದ್ದೀವಿ? ಬಸ್ಗಳಿಗೆ ಡೀಸೆಲ್ ಇಲ್ದೇನೆ ಬಸ್ಗಳು ನಿಂತು ಹೋಗ್ತಾ ಇದಾವೆ ಅಲ್ಲಲ್ಲಿ. ರಸ್ತೆಗಳೆಲ್ಲ ಹಾಳಾಗಿದ್ದಾವೆ. ಬೆಂಗಳೂರಿನ ರಸ್ತೆಗಳು, ಇಡೀ ರಾಜ್ಯದ ರಸ್ತೆಗಳು ಹಾಳಾಗಿದ್ದಾವೆ. ನಮ್ಮ ಕಾಂಗ್ರೆಸ್ಸಿನ ಶಾಸಕರೇ ಮಾತಾಡ್ತಾ ಇದ್ದಾರೆ ಅಭಿವೃದ್ಧಿ ಇಲ್ಲ.